ಇನ್ನು ಉಳಿದಂತೆ ಟೀಚರ್ಸ್ಗಳಿದ್ದಾರೆ, ಅವ್ರಿಗೆ ಪಾಪ ಟೀಚರ್ಸ್ಗೆ GPT ಅಂಡ್ PST ಒಂದು ದೊಡ್ಡ ಸಮಸ್ಯೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿದ್ವಿ. ಅವ್ರಿಗೆ ಟೆಟ್ ಎಕ್ಸಾಮ್ ಪಾಸ್ ಆಗಬೇಕು ಅಂತೇಳಿ. ಬೇಕಾದ್ರೆ ಸ್ಪೆಷಲ್ ಎಪಿಸೋಡ್ ತಗೊಂಡ್ರೆ ನಾನು ಹೇಳಿಕೆ ಬಯಸ್ತೇನೆ. ಟೆಟ್ ಎಕ್ಸಾಮ್ ಪಾಸ್ ಮಾಡಬೇಕು ಅಂತೇಳಿ ಯಾವುದೋ ಒಂದು ರಾಜ್ಯದ ರೆಫರೆನ್ಸ್ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿಬಿಟ್ಟಿದೆ. ಈಗ ನಮ್ಮಲ್ಲಿ ಕೂಡ 70,000 ರಿಂದ 80,000 ಜನ ಟೆಟ್ ಎಕ್ಸಾಮ್ ಪಾಸ್ ಮಾಡಿಲ್ಲ. ಅವನ್ನೆಲ್ಲರನ್ನೂ ಕೂಡ ಇನ್ನು 2-3 ವರ್ಷದಲ್ಲಿ ಮಾಡಿಲ್ಲ ಅಂದ್ರೆ ಅವ್ರನ್ನ ಟರ್ಮಿನೇಟ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಅದಕ್ಕೆ ಸರ್ಕಾರಿ ನೌಕರ ಸಂಘ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ವಿರುದ್ಧ ಈಗ ಅಪೀಲ್ ಹಾಕಿದ್ದೇವೆ. ಅಪೀಲ್ ಹಾಕಿದ್ದೇವೆ, ಅಡ್ಮಿಟ್ ಕೂಡ ಆಗಿದೆ, ಒಳ್ಳೆ ಅಡ್ವೊಕೇಟ್ ಇಟ್ಟಿದ್ದೇವೆ. ಈಗೆಲ್ಲ ಶಿಕ್ಷಕರಿಂದ ಒಂದು ಸಹಿ ಚಳವಳಿ ಕೂಡ ಮಾಡ್ತಾ ಇದ್ದೇವೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡ್ತೇವೆ. ಇಷ್ಟು ಜನ ನಮ್ಮ ವಿರೋಧ ಇದೆ. ಯಾರು ಇನ್ ಸರ್ವಿಸ್ ಇದ್ದಾರೆ, ಯಾರು TET ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದ್ದಾರೆ, ಅವರೆಲ್ಲರಿಗೂ ಕೂಡ ಎಕ್ಸಾಮ್ಷನ್ ಒನ್ ಟೈಮ್ ಕೊಡಿ. ಇನ್ನು ಮುಂದೆ ರಿಕ್ರೂಟ್ಮೆಂಟ್ ಆಗ್ತಾರೋರಿಗೆಲ್ಲ TET ಕಂಪಲ್ಸರಿ ಮಸ್ಟ್ ಮಾಡಬೇಕು ಅಂತ ಹೇಳಿ ಕೂಡ ನಾವು ಅಪೀಲ್ ಕೂಡ ಪ್ರೇಯರ್ ಮಾಡಿದ್ದೇವೆ. ಸಹಿ ಸಂಗ್ರಹ ಆಗ್ತಾ ಇದೆ. ಅದನ್ನ ಸುಪ್ರೀಂ ಕೋರ್ಟ್ಗೆ ಕೂಡ ನಾವು ಫೈಲ್ ಮಾಡ್ತೇವೆ. TET ಎಕ್ಸಾಮ್ ಅಂತ ಕಂಪಲ್ಸರಿ ಮಾಡಿರೋದ್ರಲ್ಲಿ ಒಂದು ಸದುದ್ದೇಶ ಇದೆ. ಯಾಕೆ ಅದು ಉದ್ದೇಶ ಅಂತಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಕೂಡ ಯೋಚನೆ ಮಾಡಬೇಕಾಗಿತ್ತು. ಸರ್ಕಾರ ಕೂಡ ವಿಚಾರದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಮನವೊಲಿಸೋ ಕೆಲಸ ಮಾಡಿದೆ. ಪರೀಕ್ಷೆಗಳನ್ನುವಂಥದ್ದು ಮಾನದಂಡ ಅಲ್ಲ. ಇವತ್ತು ಅನುಭವಗಳ ಜೊತೆ ತರಬೇತಿ ಅನ್ನುವಂಥದ್ದು ಬಹಳ ಮುಖ್ಯ. ತರಬೇತಿಗಳ ಕಡೆ ಗಮನ ಕೊಡ್ಬೇಕು ಇವರು. ಪರೀಕ್ಷೆ ಅನ್ನುವಂಥ ಮಾನದಂಡ ಇಟ್ಕೊಂಡು, ಈಗ ಎಕ್ಸಾಂಪಲ್ ಅಪ್ಪ, IAS ಆಫೀಸರ್ ಪ್ರೊಬೇಷನಲ್ಲಿ ಎಕ್ಸಾಮ್ ಬರೆದ್ಬಿಟ್ಟು IAS ಪಾಸ್ ಆಗ್ತಾರೆ. 20 ವರ್ಷ ಆದ್ಮೇಲೆ ಮತ್ತೆ ಅದೇ ಎಕ್ಸಾಮ್ ಬರೆದ್ರೆ ಆಗೋದಿಲ್ಲ. ಯಾರಿಗೆ ಆಗ್ಲಿ, ಯಾರಿಗೆ ಇಲ್ದಾರೆ ಎಕ್ಸಾಮ್, ಇವ್ರಿಗೆ ಆತಕ್ಕೆ ಇವ್ರಿಗೆ ತರಬೇತಿಗಳನ್ನ ಕೊಡಿ. ಅರ್ಥ ಆಯ್ತಲ್ಲ? ಎಕ್ಸಾಮಿನೇಷನ್ ಅನ್ನುವಂಥದ್ದು ಬೇರೆ ಸೆಕ್ಟರ್, ನಮ್ ಸೆಕ್ಟರ್. ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡೋರಿಗೆ ಮಾಡ್ರಿ ಬರೀರಿ, ನಮ್ ತಕರಾರಿಲ್ಲ. ಈಗ ಮಾಡಲ್ಲ ಮಾಡ್ಕೊಂತ ಇದ್ದಾರೆ. ಇನ್ ಸರ್ವಿಸ್ ಆಗಿರೋರು ಮಾಡಿದ್ದಾರೆ. 2016 ಆನ್ವರ್ಡ್ಸ್ ಅದೇನಿದ್ದಾರೆ ಅವ್ರಿಗೆ ಮಾತ್ರ ಆ ಟೈಮ್ ಎಕ್ಸಾಮ್ಷನ್ ಕೊಡಿ ಅನ್ನುವಂಥದ್ದು ನಮ್ಮ ಪ್ರೇಯರ್ ಆಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಅಡ್ಮಿಟ್ ಆಗಿದೆ. ವಿಶ್ವಾಸ ಇಡಿ ರಾಜ್ಯದ ಸುಮಾರು 60-70 ಸಾವಿರ ಜನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎಕ್ಸಾಮ್ಷನ್ ಆಫ್ ದಿ TET ಅಂಡ್ ದೆನ್ C&R ತಿದ್ದುಪಡಿ ಅಂಡ್ ದೆನ್ ಪ್ರಮೋಷನ್ ಕೊಡಬೇಕು. 4 ವರ್ಷದಿಂದ ಪ್ರಮೋಷನ್ ಇದೆ ಪ್ರಾಥಮಿಕ ಶಾಲಾ ಶಿಕ್ಷಕ. ನಿಜವಾದ ಶೋಷಣೆಗೊಳಗಾಗಿದ್ದಾರೆ. ಆ ವಿಷಯದ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದೆ. ನ್ಯಾಯಾಲಯದ ಹಂತದಲ್ಲಿ ಏನು ಕ್ರಮ ಕೈಗೊಳ್ಳಬೇಕು, ಸಂಘಟನೆ ನಿರಂತರವಾಗಿ ಅವ್ರ ಜೊತೆ ನಾವು ನಿಂತಿದ್ದೇವೆ, ಮುಂದೆ ಕೂಡ ನಿಲ್ತೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತೇನೆ. ಅದ್ರ ಮಧ್ಯೆ ನಿಮಗೆ ಸರ್ವೆಗಳು ಬರುತ್ತೆ, ಎಲೆಕ್ಷನ್ಸ್ ಬರುತ್ತೆ, ತುಂಬಾ ಒತ್ತಡ ಇದೆ. ಶಿಕ್ಷಕರ ಪರವಾಗಿ ಯಾರು ಕೆಲಸ ಮಾಡೋಕೆ ಅವ್ರು ಮಾಡ್ತಾ ಇಲ್ಲ. ಅವ್ರು ಬರೀ ಟೈಮ್ ಪಾಸ್ ಮಾಡ್ಕೊಂಡು ಮನವಿ ಕೊಟ್ಕೊಂಡು ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಇಷ್ಟೊತ್ತು ಹೋಗ್ಬೇಕಂತ ಆಗ್ತಾ ಇಲ್ಲ. ಎಲ್ಲರ ಮೇಲೆ ಒತ್ತಡ ಹಾಕಿದಾಗ ಸುಪ್ರೀಂ ಕೋರ್ಟ್ ಕೂಡ ಗಮನ ಹರಿಸುತ್ತೆ. ಸರ್ಕಾರ ಕೂಡ ಒತ್ತಡ ಹಾಕಿದ್ವಿ, ಅವ್ರು ಕೂಡ ಅಪೀಲ್ ಹೋಗ್ತಾ ಇದ್ರು ಒಂದು ಪಾರ್ಟ್. ನಾವು ಕೂಡ ಆಸ್ ಎ ಸಂಘಟನೆ ಹೋಗ್ಬೇಕಲ್ಲ, ನಮ್ಮ ಪ್ರೇಯರು ಕೂಡ ರೀಚ್ ಆಗ್ಬೇಕಲ್ಲ ಅವ್ರಿಗೆ. ಹಾಗಾಗಿ ಸರ್ಕಾರ ಏನ್ ಮಾಡ್ತದೋ ಬಿಡ್ತದೋ ಗೊತ್ತಿಲ್ಲ, ಅವರ ಪ್ರತಿನಿಧಿಗಳಾಗಿ ನಾವು ಮಾಡ್ಬೇಕಲ್ಲ. ಆ ಕೆಲಸ ನಮಗೆ ಪ್ರತಿ ವರ್ಷ 200 ರೂಪಾಯಿ ಮೆಂಬರ್ಶಿಪ್ ಕೊಡ್ತಾರೆ. ಟೀಚರು ಕೂಡ ನಮ್ಮ ಸಂಘದ ಸದಸ್ಯರು. ಆಕ್ಚುಯಲ್ ಸದಸ್ಯರಿದ್ದವರು ಆ ಸಂಘದವ್ರು ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇದೀವಿ ಅನ್ನೋದನ್ನ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಅವ್ರು ಬರೀ ಇದರಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಅವರ ಹಿತ ಕಾಪಾಡಬೇಕು ಅನ್ನುವಂಥ ಒಂದು ಸಾಮಾನ್ಯ ಜ್ಞಾನ ಕೊಡಲ್ಲ. ಸುಮ್ಮನೆ ಬೇಕಿಲ್ಲದ್ ಮಾಡ್ಕೊಂಡು ಖರ್ಚು ಮಾಡೋ ವ್ಯವಸ್ಥೆ ಮಾಡ್ತಾರಲ್ಲ. ಈಗ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ನಾವು ನ್ಯಾಯ ಕಂಡುಕೊಳ್ಳಕ್ಕೆ. ಅದನ್ನ ಬಿಟ್ಟು ಬೇರೆ ಮಾರ್ಗಗಳನ್ನ ಬಳಸ್ತಾರೆ. ಸ್ಕೀಮ್ ಇರುತ್ತೆ ಅದರಲ್ಲಿ.